ರಾಜಕೀಯ ಒಳಗೆ ಬಹಳಷ್ಟು ಹಿನ್ನಡೆ ಆಗ್ತದೆ. ಆದರೆ ಈ ಲೋಕಸಭೆ ಚುನಾವಣೆ ಜಾತೀಯ ಚುನಾವಣೆ ಅಲ್ಲ. ನಾವೆಲ್ಲ ಇವತ್ತು ಓಟ್ ಹಾಕೋದು ವಿಶ್ವೇಶ್ವರ ಹೆಗಡೆ ಅವರಿಗಲ್ಲ. ನಾವು ಓಟ್ ಹಾಕ್ತಾ ಇರೋದು ಭಾರತೀಯ ಜನತಾ ಪಾರ್ಟಿಗೆ ಅಲ್ಲ. ನಾವು ಓಟ್ ಹಾಕ್ತಾ ಇರುವುದು ನಮ್ಮ ದೇಶ, ನಮ್ಮ ಸನಾತನ ಧರ್ಮ, ಭಾರತ ಜಗತ್ತಿನ ವಿಶ್ವಗುರು ಆಗೋದಕ್ಕಾಗಿ ನಾವು ಓಟ್ ಹಾಕ್ತಾ ಇದ್ದೀವಿ ಹೊರತು ಯಾರನ್ನೂ MP ಮಾಡೋದ್ರ ಸಲುವಾಗಿ ಅಲ್ಲ. ಇವತ್ತು ನಮ್ಮ ಚುನಾವಣೆ ಏನ್ ನಡೆದಿದೆ ಕೇಳಿ, ಒಬ್ಬ ಸಾಮಾನ್ಯ ಜನರಿಗೆ ಇಂಟರ್ವ್ಯೂ ಇವತ್ತು ಚಾನಲ್ದಲ್ಲಿ ಎಲ್ಲ ನೀವು ನೋಡ್ತೀರಿ. ಸಾಮಾನ್ಯ ಹೆಣ್ಮಗಳು ಹೇಳ್ತಾಳೆ, ಯಾರಿಗೆ ಈ ಸಲ ನಾವು ಮೋದಿಗೆ ಯಾಕೆ ಹಾಕ್ತೀರಿ? ಇಲ್ಲ, ಮೋದಿಯವರು ಒಳ್ಳೆ ಕೆಲಸ ಮಾಡಿದ್ದಾರೆ, ದೇಶ ಸುರಕ್ಷತೆ ಇದೆ, ಗಡಿ ಸುರಕ್ಷತೆ ಇದೆ, ಭ್ರಷ್ಟಾಚಾರ ಆಗಿಲ್ಲ, ಏನು ಎಂದು ಕನಸು ನಾವು ಇನ್ನೂ ನಾವೆಲ್ಲ ಅಯೋಧ್ಯಕ್ಕೆ ಹೋದವ್ರೆ, ಡಿಸೆಂಬರಕ್ಕೆ ನಾವು ಅಲ್ಲಿ ಇದ್ದವ್ರೆ, ನಮ್ಮ ಕಣ್ಣು ಮುಂದೆ ಅದು ಬಿದ್ದಿತ್ತು. ನಾವು ನಿರೀಕ್ಷೆ ಮಾಡಿರಲಿಲ್ಲ. ಎಷ್ಟು ಲಕ್ಷ ಜನರ ಬಲಿದಾನ ಆಯಿತು ಒಂದು ಅಯೋಧ್ಯ ರಾಮ ಮಂದಿರ ಆಗ್ಬೇಕಾದ್ರೆ. ಕಾಶ್ಮೀರ 370 ತೆಗಿಲಿಕ್ಕೆ ಎತ್ತರ ಸಾಧ್ಯತ ಹೇಳ್ತಿದ್ದ ಅಲ್ಲಿ ನಾಯಕರುಗಳು. 370 ತೆಗೆದ್ರೆ ರಕ್ತ ಕ್ರಾಂತಿ ಆಗ್ತದೆ, ಕಾಶ್ಮೀರದಲ್ಲಿ ಒಂದು ಭಾರತ ಧ್ವಜ ಇರ್ಲಾರ್ದಂಗೆ ನೋಡ್ತೀವಿ ಅನ್ನೋಂಥ ಚಾಲೆಂಜ್ ಅನ್ನ ಅಲ್ಲಿಯ ಫಾರೂಕ್ ಅಬ್ದುಲ್ಲಾ ಏನೊಬ್ಬ ಹೆಣ್ಮಗಳದಾಳ, ಅಲ್ಲಿ ಯಾರು ಆ ಹೆಣ್ಮ ಮುಫ್ತಿ, ಮೆಹಬೂಬಾ ಮುಫ್ತಿ ಹೇಳ್ತಿದ್ರು. ಏನಾಗ್ತದೆ ಗೊತ್ತು, ರಾಜಕೀಯ ಒಳಗೆ ಬಹಳಷ್ಟು ಹಿನ್ನಡೆ ಆಗ್ತದೆ. ಆದರೆ ಈ ಲೋಕಸಭೆ ಚುನಾವಣೆ ಜಾತೀಯ ಚುನಾವಣೆ ಅಲ್ಲ. ನಾವೆಲ್ಲ ಇವತ್ತು ಓಟ್ ಹಾಕೋದು ವಿಶ್ವೇಶ್ವರ ಹೆಗಡೆ ಅವರಿಗಲ್ಲ. ನಾವು ಓಟ್ ಹಾಕ್ತಾ ಇರೋದು ಭಾರತೀಯ ಜನತಾ ಪಾರ್ಟಿಗೆ ಅಲ್ಲ. ನಾವು ಓಟ್ ಹಾಕ್ತಾ ಇರುವುದು ನಮ್ಮ ದೇಶ, ನಮ್ಮ ಸನಾತನ ಧರ್ಮ, ಭಾರತ ಜಗತ್ತಿನ ವಿಶ್ವಗುರು ಆಗೋದಕ್ಕಾಗಿ ನಾವು ಓಟ್ ಹಾಕ್ತಾ ಇದ್ದೀವಿ ಹೊರತು ಯಾರನ್ನೂ MP ಮಾಡೋದ್ರ ಸಲುವಾಗಿ ಅಲ್ಲ. ಇವತ್ತು ನಮ್ಮ ಚುನಾವಣೆ ಏನ್ ನಡೆದಿದೆ ಕೇಳಿ, ಒಬ್ಬ ಸಾಮಾನ್ಯ ಜನರಿಗೆ ಇಂಟರ್ವ್ಯೂ ಇವತ್ತು ಚಾನಲ್ದಲ್ಲಿ ಎಲ್ಲ ನೀವು ನೋಡ್ತೀರಿ. ಸಾಮಾನ್ಯ ಹೆಣ್ಮಗಳು ಹೇಳ್ತಾಳೆ, ಯಾರಿಗೆ ಈ ಸಲ ನಾವು ಮೋದಿಗೆ ಯಾಕೆ ಹಾಕ್ತೀರಿ? ಇಲ್ಲ, ಮೋದಿಯವರು ಒಳ್ಳೆ ಕೆಲಸ ಮಾಡಿದ್ದಾರೆ, ದೇಶ ಸುರಕ್ಷತೆ ಇದೆ, ಗಡಿ ಸುರಕ್ಷತೆ ಇದೆ, ಭ್ರಷ್ಟಾಚಾರ ಆಗಿಲ್ಲ, ಏನು ಎಂದು ಕನಸು ನಾವು ಇನ್ನೂ ನಾವೆಲ್ಲ ಅಯೋಧ್ಯಕ್ಕೆ ಹೋದವ್ರೆ, ಡಿಸೆಂಬರಕ್ಕೆ ನಾವು ಅಲ್ಲಿ ಇದ್ದವ್ರೆ, ನಮ್ಮ ಕಣ್ಣು ಮುಂದೆ ಅದು ಬಿದ್ದಿತ್ತು. ನಾವು ನಿರೀಕ್ಷೆ ಮಾಡಿರಲಿಲ್ಲ. ಎಷ್ಟು ಲಕ್ಷ ಜನರ ಬಲಿದಾನ ಆಯಿತು ಒಂದು ಅಯೋಧ್ಯ ರಾಮ ಮಂದಿರ ಆಗ್ಬೇಕಾದ್ರೆ. ಕಾಶ್ಮೀರ 370 ತೆಗಿಲಿಕ್ಕೆ ಎತ್ತರ ಸಾಧ್ಯತ ಹೇಳ್ತಿದ್ದ ಅಲ್ಲಿ ನಾಯಕರುಗಳು. 370 ತೆಗೆದ್ರೆ ರಕ್ತ ಕ್ರಾಂತಿ ಆಗ್ತದೆ, ಕಾಶ್ಮೀರದಲ್ಲಿ ಒಂದು ಭಾರತ ಧ್ವಜ ಇರ್ಲಾರ್ದಂಗೆ ನೋಡ್ತೀವಿ ಅನ್ನೋಂಥ ಚಾಲೆಂಜ್ ಅನ್ನ ಅಲ್ಲಿಯ ಫಾರೂಕ್ ಅಬ್ದುಲ್ಲಾ ಏನೊಬ್ಬ ಹೆಣ್ಮಗಳದಾಳ, ಅಲ್ಲಿ ಯಾರು ಆ ಹೆಣ್ಮ ಮುಫ್ತಿ, ಮೆಹಬೂಬಾ ಮುಫ್ತಿ ಹೇಳ್ತಿದ್ರು. ಏನಾಗ್ತದೆ ಗೊತ್ತು, ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.